ಮೂಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆಗೆ ಒತ್ತಾಯಿಸಿ ದೋಸ್ತಿ ನಾಯಕರು ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಮುಂದಾಗಿದ್ದಾರೆ. ದೋಸ್ತಿ ನಾಯಕರಿಗೆ ಟಕ್ಕರ್ ಕೊಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರಿನಲ್ಲಿಯೇ ಸಜ್ಜಾಗಿ ನಿಂತಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ದೋಸ್ತಿ ನಾಯಕರಿಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೃಹತ್ ಜನಾಂದೋಲನದ ಸಮಾವೇಶದ ಮೂಲಕ ಟಕ್ಕರ್ ಕೊಡಲಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಮೂಡಾ ಸೈಟ್ ಪಡೆದಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಹೊರಟಂತ ಪಾದಯಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೇರವಾಗಿ ಈ ಒಂದು ಫ್ಲೆಕ್ಸ್ ಅನ್ನ ಏನು ಸಮಾವೇಶದ ಹೊರಭಾಗದಲ್ಲಿ ಹಾಕಿಸಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಈ ಒಂದು ಪ್ಲೇಸ್ ನಲ್ಲಿ ಫ್ಲೆಕ್ಸ್ ಅನ್ನ ಹಾಕಲಾಗಿದೆ. ಪ್ರಮುಖವಾಗಿ ಇದು ಭಾರತೀಯ ಜನತಾ ಪಾರ್ಟಿ 2023 ಫೆಬ್ರವರಿ ತಿಂಗಳಲ್ಲಿ ಬಿಜೆಪಿಯವರೇ ನೀಡಿರತಕ್ಕಂತಹ ಜಾಹೀರಾತನ್ನ ಇಲ್ಲಿ ಕಾಂಗ್ರೆಸ್ನ ನಾಯಕರು ಬಳಸಿಕೊಳ್ಳುವ ಮೂಲಕವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟದ ಫ್ಲೆಕ್ಸ್ ಅನ್ನ, ಬೃಹತ್ ಫ್ಲೆಕ್ಸ್ ಅನ್ನ ವೇದಿಕೆಯ ಹೊರಭಾಗದಲ್ಲಿ ಹಾಕಿಸಲಾಗಿರ್ತಕ್ಕಂಥದ್ದು. ಆ ಮೂಲಕವಾಗಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬದ ಭೂ ಹಗರಣವನ್ನ ಕಾಂಗ್ರೆಸ್ನ ನಾಯಕರು ಬಿಚ್ಚಿಡುವಂತಹ ಪ್ರಯತ್ನವನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ರೇವಣ್ಣ ಮತ್ತೆ ಮಾಜಿ ಪ್ರಧಾನಿ ದೇವೇಗೌಡರ ಒಟ್ಟಾರೆಯ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಂಜೂರಾಗಿರ್ತಕ್ಕಂತಹ ಸುಮಾರು 20 ನಿವೇಶನಗಳನ್ನ ಹಂಚಲಾಗಿದೆ ಅನ್ನೋ ಒಂದು ವಿಚಾರವನ್ನ ಹಾಕಲಾಗಿದೆ. ಬಹಳ ಮುಖ್ಯವಾಗಿ ಅವರ ಕುಟುಂಬಸ್ಥರು ಜೊತೆಗೆ ಅವರ ಸಂಬಂಧಿಕರಿಗೆ ದೊಡ್ಡ ದೊಡ್ಡ ನಿವೇಶನಗಳನ್ನ ಇಲ್ಲಿ ಕೊಡಲಾಗಿದೆ. ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರೇ ಹೇಳಿ, ನೀವು ಬೇರೆಯವರ ಬಗ್ಗೆ ಪ್ರಶ್ನಿಸುವ ನೈತಿಕ ಹಕ್ಕನ್ನ ನೀವಿನ್ನೂ ಉಳಿಸ್ಕೊಂಡಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಈ ಫ್ಲೆಕ್ಸ್ ನ ಮೂಲಕ ಕೇಳಿರ್ತಕ್ಕಂಥದ್ದು. ಇಲ್ಲಿ ಮೈಸೂರು ನಗರವೊಂದರಲ್ಲಿ 36 ನಿವೇಶನಗಳನ್ನ ಹಂಚಿಕೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇದರಲ್ಲಿ 20 ನಿವೇಶನಗಳನ್ನ ಎಚ್.ಡಿ. ದೇವೇಗೌಡರ ಕುಟುಂಬವೇ ಪಡೆದುಕೊಂಡಿದೆ ಅನ್ನುವ ಡೀಟೇಲ್ ಅನ್ನ ಯಾರ ಹೆಸರಿಗೆ ಪಡೆದುಕೊಂಡಿದ್ದಾರೆ, ಎಷ್ಟು ಅಳತೆಯ ನಿವೇಶನ, ಅವರ ಸಂಬಂಧ ಏನು ಅನ್ನೋದನ್ನ ಕೂಡ ಇಲ್ಲಿ ಹಾಕಲಾಗಿರ್ತಕ್ಕಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಬಿನ್ ಎಚ್.ಡಿ. ದೇವೇಗೌಡರು 300 x 200 ಅಡಿ ಅಳತೆಯ ನಿವೇಶನ, ಸಂಬಂಧ ದೇವೇಗೌಡರ ಮಗ. ಶ್ರೀಮತಿ ಎಚ್.ಡಿ. ಶೈಲಾ ಮೈಸೂರು 50 x 80 ಅಡಿ ಅಳತೆಯ ನಿವೇಶನ, ದೇವೇಗೌಡರ ಮಗಳು. ಎಚ್.ಡಿ. ಬಸವೇಗೌಡ ಮೈಸೂರು 40 x 60 ಅಡಿ ಉದ್ದ, ದೇವೇಗೌಡರ ತಮ್ಮ. ಎಚ್.ಡಿ. ಸವಿತಾ ಮೈಸೂರು 50 x 70 ಅಡಿ ಅಗಲ, ದೇವೇಗೌಡರ ಮಗ ಬಾಲಕೃಷ್ಣೇಗೌಡರ ನಾದಿನಿ. ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಈ ಎಲ್ಲಾ ಹೆಸರುಗಳನ್ನ ಹೇಳುವ ಮೂಲಕವಾಗಿ ಕುಮಾರಸ್ವಾಮಿ ಅವರ ಕುಟುಂಬದ ಭೂ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರಿಗೆ ನೈತಿಕತೆ ಇದೆಯಾ, ಇಷ್ಟೊಂದು ಹಗರಣಗಳನ್ನ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮೂಡಾ ವಿಚಾರದಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ನೈತಿಕತೆಯನ್ನ ಉಳಿಸ್ಕೊಂಡಿದ್ದಾರಾ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಇಲ್ಲಿ ಫ್ಲೆಕ್ಸ್ ಅನ್ನ ಹಾಕಿರ್ತಕ್ಕಂಥದ್ದು. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ ಪವರ್, ಟಿವಿ ಮೈಸೂರು.